ಸ್ಥಾಪಯಾಮಾಸ ಭೂತಲೆ. ಬಾಳ ಬಿಸಿಲಲ್ಲಿ ಬಳಲಿ ದಣಿದು ಬಂದಿಗೆ ಪತಿಕ. ಧರ್ಮದ ತನ್ನೆಡಲೊಂದಿ ನಿನಗಾಸರು. ಇಲ್ಲಿ ದಣಿವಾರಸೆ ಮನ ಸಂತಸ ಪಡೆ. ಮುಂದೆ ನಡೆಯುವ ದಾರಿ, ಮುಂದೆ ನಡೆಯುವ ದಾರಿ. ಏನಿತು ಹಗರು, ಏನಿತು ಹಗರು, ಏನಿತು ಹಗರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರ ಶ್ರೀ ಕರಸಿದ್ದೇಶ್ವರ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ 11ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸಂಘಟಿಸಿದಂಥ ಧರ್ಮ ಜಾಗೃತಿ ಸಮಾರಂಭದ ನೇತೃತ್ವ ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಬುಕ್ಕಸಾಗರ ಶ್ರೀ ಕರಸಿದ್ದೇಶ್ವರ ಸಂಸ್ಥಾನ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಕರಸಿದ್ದೇಶ್ವರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡು ಉಪದೇಶಾಮೃತವನ್ನು ನೀಡಿದಂಥ ಎಮ್ಮಿಗನೂರು ಹಂಪಿ ಸಾವಿರದೇವರ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿವಯೋಗಿ ಸ್ವರೂಪರು, ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಕಂಪ್ಲಿಯ ಶ್ರೀ ಶರಣಪ್ಪ ಕೋಲ್ಕರ್ ಅವರೇ, ಪತ್ರಿಕಾ ಪ್ರತಿನಿಧಿಗಳವರೇ, ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬುಕ್ಕಸಾಗರ ಕರಸಿದ್ದೇಶ್ವರ ಮಠದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೆ. ಈ ಬುಕ್ಕಸಾಗರ ನಗರಕ್ಕೆ ಲಿಂಗೈಕ್ಯ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಕಾಲದಲ್ಲಿ ಇಲ್ಲಿ ಹಮ್ಮಿಕೊಂಡಂಥ ಜಗದ್ಗುರು ಪಂಚಪೀಠಾಧೀಶ್ವರರ ಬೃಹತ್ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಧರ್ಮ ಸಮಾರಂಭದಲ್ಲಿಯೂ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಕೊಟ್ಟಂಥ ನೆನಪು ಇವತ್ತು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಬಹಳ ವರ್ಷಗಳ ನಂತರ ಶ್ರೀ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ 11ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸಮಾರಂಭಕ್ಕಾಗಿ ಜಗದ್ದಳವರು ಆಗಮಿಸಿದ್ದಾರೆ. ಬಹುಶಃ ಇವತ್ತು ಈ ಗ್ರಾಮದಲ್ಲಿ, ನಗರದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡುವಂಥ ಅಗತ್ಯ
ಇರಲಿಲ್ಲ. ಒಂದು ಸಲ ಆಗಿದೆ ಅಂದರೆ ಎರಡನೇ ಸಲ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಭಾಗದ ಭಕ್ತರ ಅಭಿಮಾನ, ಶ್ರೀ ಕರಸಿದ್ದೇಶ್ವರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಪೀಠದ ಜಗದ್ಗುಳರ ಮೇಲಿಟ್ಟಂಥ ಅಭಿಮಾನದಿಂದ ಮತ್ತೊಮ್ಮೆ ಈ ನಗರದಲ್ಲಿ ಬಹಳ ಸಂಭ್ರಮ ಸಡಗರದ ಅಡ್ಡಪಲ್ಲಕ್ಕಿ ಮಹೋತ್ಸವ ಮೂಲಕ ಮಠಕ್ಕೆ ಬರಮಾಡಿಕೊಂಡಿದ್ದಾರೆ. ಏರು ಬಿಸಿಲಿನಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದರೂ ಸಹ ಕುಂಭ ಹೊತ್ತಂತ ಆರತ ಹಿಡಿದಂಥ ಸುಮಂಗಲೆಯರು, ವಾದ್ಯ ವೈಭವ, ಭಕ್ತ ಸಮುದಾಯದೊಂದಿಗೆ ಈ ಮಠದ ಆವರಣಕ್ಕೆ ಬಂದು ನೋಡಿದಾಗ ನಿಜವಾಗಲೂ ಎಲ್ಲರಿಗೂ ಆದಂಥ ಆಯಾಸ, ಬಹುಶಃ ದೂರ ಆತಂತ ನಾವು ಭಾವಿಸ್ತಾ ಇದ್ದೇವೆ. ಅಂದು ನೋಡಿದಂಥ ಮಠದ ಬೆಳವಣಿಗೆ ಇವತ್ತು ಇಲ್ಲಿ ಆದಂಥ ಅನೇಕ ಬದಲಾವಣೆಗಳನ್ನು ಕಂಡು ಯಾವ ಶಬ್ದದಿಂದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಸಮಾರಂಭಕ್ಕೆ ವಿಜಯನಗರ ಜಿಲ್ಲೆಯ ಅತ್ಯಂತ ಗೌರವಾನ್ವಿತ ಮತ್ತು ದಕ್ಷತೆ ಕ್ರಿಯಾಶೀಲರಾದಂಥ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಅವರು ಕಾರ್ಯಬಾಹುಲ್ಯದ ಒತ್ತಡದಿಂದ ಈಗ ಆಗಮಿಸಿದ್ದಾರೆ. ನಮಗನಿಸಿತ್ತು ರಂಭಾಪುರಿ ಜಗದ್ಗುಳರು ಬಂದಾರಂದ್ರೆ ಎಷ್ಟೇ ಒತ್ತಡ ಇದ್ರೂ ಕೊನೆ ಹಂತದಲ್ಲಾದರೂ ಬರಬಹುದು ಅನ್ನುವಂಥ ನಮ್ಮ ನಿರೀಕ್ಷೆ ಖುಷಿ ಆಗಲಿಲ್ಲ. ಆ ಕಾರ್ಯಭಾವದ ಒತ್ತಡದಲ್ಲಿ ಇಲ್ಲಿ ಪಾಲ್ಗೊಂಡಿದ್ದು ಜಗದ್ಗುಳಿಗೆ ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಭಕ್ತರಿಗೆ, ಧರ್ಮಾಭಿಮಾನಿಗಳಿಗೆ ಬಹಳಷ್ಟು ಸಂತೋಷವನ್ನು ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಜಗದ್ಗುಳರು ಮಾತನಾಡಿದ ನಂತರ ಮಾತು ಯಾರ್ದು ಇರೋದಿಲ್ಲ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ದಿವಾಕರ್ ಅವರು ಇಲ್ಲಿ ಸೇರಿದಂಥ ಎಲ್ಲ ಜನರಿಗೆ ಏನು ವಂದನಾರ್ಪಣೆ ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ, ಆ ನುಡಿಯ ಸೇವೆಯನ್ನು ಕೊನೆಯಲ್ಲಿ ಮಾಡಿ ಈ ಮಠದ ಗೌರವ ಘನತೆಗೆ ಒಂದು ಮೆರಗನ್ನು ತಂದು ಕೊಡ್ತಾರನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಬಹಳಷ್ಟು ಜನ ಶ್ರೀಗಳವರು ಇದ್ದರು, ಆದರೆ ಅವರೆಲ್ಲರಿಗೂ ಕೊಟ್ಟರೆ ಸಮಯ ಬಹಳ ಆದೀತು, ಈಗಾಗಲೇ ಹೊತ್ತು ಮೀರಿ ಹೋಗಿದೆ ಅಂತೇಳಿ ಎಲ್ಲ ಶ್ರೀಗಳ ಪರವಾಗಿ ವಾಗ್ಮಿಗಳಾದಂಥ ಎಮ್ಮಿಗ್ನೂರು ಹಂಪಿ ಸಾವಿರದೇವರ ಸಂಸ್ಥಾನ ಮಠದ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಮುತ್ತಿನಂತ 10 ಮಾತುಗಳನ್ನು ನಿಮ್ಮೆಲ್ಲರ ನೆತ್ತಿಯನ್ನು ತುಂಬಿದ್ದಾರೆ. ತತ್ಪೂರ್ವದಲ್ಲಿ ಪ್ರಾಸ್ತಾವಿಕವಾಗಿ ಶರಣಪ್ಪ ಕೋಲ್ಕಾರ್ ಅವರು ಬಹುಶಃ ಬುಕ್ಕಸಾಗರ ಇತಿಹಾಸ, ಬೆಳೆದುಕೊಂಡು ಬಂದಂಥ ಪರಂಪರೆ, ಸಮಾಜಕ್ಕೆ, ನಾಡಿಗೆ ವೀರಶೈವ ಧರ್ಮದ ಕೊಡುಗೆ, ಈ ಮಠದ ಹಿಂದಿನ ಲಿಂಗೈಕ್ಯ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈ ಮಠಕ್ಕೆ ಒಂದು ಜೀವವನ್ನು ಯಾವ ರೀತಿಯಾಗಿ ತಂದರು, ಅದಕ್ಕಾಗಿ ಏನೇನು ಶ್ರಮ ಪಟ್ಟರು ಅನ್ನೋದನ್ನು ಬಹಳಷ್ಟು ಮನೋಜ್ಞವಾಗಿ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ಮಠದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಶಟಸ್ಥಲ ಬ್ರಹ್ಮ ಕರಸಿದ್ದೇಶ್ವರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರ ಹಿಂದಿನ ಗುರುಗಳು ಹಾಕಿಕೊಟ್ಟಂಥ ಹೆದ್ದಾರಿಯಲ್ಲಿ ನಡೆದು ಈ ಭಾಗದ ಭಕ್ತರಿಗೆ ಧಾರ್ಮಿಕವಾದಂಥ ಸಂಸ್ಕಾರ ಮತ್ತು ಯೋಗ್ಯವಾದಂಥ ಮಾರ್ಗದರ್ಶನ ನೀಡ್ತಾನೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಗದ್ಗುಳು ಕೂಡ ಟೈಮ್ ಭಾಳ ಆಗಿದ್ದಕ್ಕೆ ಹೆಚ್ಚು ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಜಗದ್ಗುರು ರೇಣುಕ ಭಗವತ್ಪಾದರು
ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ದೇವೇಶಾಂ ತೇಷಾಂ ಆತ್ಮ ನಿರರ್ಧಕಮ್ಮನ್. ಈ ಮಾನವ ಜನ್ಮ ಸುಮ್ಮನೆ ಬಂದಿಲ್ಲ. ಜನ್ಮ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯದ ಬುದ್ಧಿಯನ್ನ ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದೆ. ಈ ಹಿರಿದಾಂತ ಜನ್ಮ ಪಡೆದ ಬಳಿಕ ಬಾಳಿಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ, ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಡೆಯಲಾರದೆ ಹೋದರೆ ಈ ಅಮೂಲ್ಯವಾದಂಥ ಜೀವನ ವ್ಯರ್ಥವಾಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮನುಷ್ಯ ಜೀವನ ಶಾಶ್ವತ ಅಲ್ಲ. ಎಷ್ಟು ವರ್ಷ ಬದುಕಿ ಬಾಳಿದರೂ ಒಂದಿಲ್ಲ ಒಂದು ದಿನ ಮಣ್ಣಿನ ಮಡಿಲಿಗೆ ಹೋಗಬೇಕಾದದ್ದು ಅನಿವಾರ್ಯ. ಸೇರುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ. ಆದರೆ ಸವಿ ನೆನವೊಂದೇ ಶಾಶ್ವತ, ಸವಿ ನೆನವೊಂದೇ ಶಾಶ್ವತ. ಏನೋ ಒಂದು ನಿಮಿತ್ತದಿಂದ ನಾವೆಲ್ಲ ಸೇರಿದೆ. ಆದರೆ ಪರಮಾತ್ಮನ ಕರೆ ಬಂದಾಗ ಯಾರೂ ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಕರೆ ಬಂದಾಗ ನಾವೆಲ್ಲ ಹೋಗುವಂಥದ್ದು ಅನಿವಾರ್ಯ. ಆದರೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂಥ ಜೀವನ ಏನಿದೆ ಅಲ್ಲ, ಇದು ಸಮೃದ್ಧಗೊಳ್ಳಬೇಕಾದ್ರೆ ಅದು ಅವರವರ ಜವಾಬ್ದಾರಿ ಹೊರತು ಅದಕ್ಕೆ ಬೇರೆ ಯಾರೂ ಕೂಡ ಕಾಣರಲ್ಲ. ಈ ಜೀವನ ಅನ್ನುವಂಥದ್ದು ಒಂದು ತೆರೆದಿಟ್ಟ ಪುಸ್ತಕ ಇದೆ. ಆ ಪುಸ್ತಕದ ಮೊದಲನೇ ಪುಟ ಮತ್ತು ಕೊನೆಯ ಪುಟ ಭಗವಂತನೇ ಬರೆದು ಕಳಿಸಿದಾನ. ಮೊದಲನೇ ಪುಟದಲ್ಲಿ ಹುಟ್ಟನ್ನು ಬರೆದ್ರೆ ಕೊನೆಯ ಪುಟದಲ್ಲಿ ಮೃತ್ಯುವನ್ನು ಬರೆದಿಟ್ಟಿದ್ದಾನೆ. ಈ ಹುಟ್ಟು ಸಾವುಗಳ ಮಧ್ಯದ ಬಾಳಿನ ಪುಟಗಳು ಏನಿದಾವಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಮಾಡಿಕೊಳ್ಬೇಕನ್ನುವಂಥದ್ದು ಅವರವರ ಜವಾಬ್ದಾರಿ ಹೊರತು ಬೇರೆ ಯಾರೂ ಕೂಡ ಕಾರಣರಾಗಲಿಕ್ಕೆ ಬರೋದಿಲ್ಲ. ಮನುಷ್ಯ ಹುಟ್ಟುವಂಥ ಸಂದರ್ಭದಲ್ಲಿ ಉಸಿರು ಇರ್ತಾ ಇದೆ, ಹೆಸರು ಇರೋದಿಲ್ಲ. ಮನುಷ್ಯ ಅಗಲಿ ಹೋದಾಗ ಉಸಿರು ಇರೋದಿಲ್ಲ, ಹೆಸರು ಉಳಿಯುವಂಥ ರೀತಿಯಲ್ಲಿ ಯಾರಾದರೂ ಬದುಕಿ ಬಾಳಿದ್ರೆ ನಮ್ಮ ಬುಕ್ಕಸಾಗರ ಕರಿಸಿದ್ದೇಶ್ವರ ಮಠದ ಲಿಂಗೈಕ್ಯ ಶ್ರೀ ಕರಿಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು, ನಮ್ಮ ಶರಣಬಸಪ್ಪ ಕೋಲ್ಕಾರ್ ಅವರು ಹೇಳಿದಂತೆ ಈ ಮಠಕ್ಕೆ ಬಹಳಷ್ಟು ದಿನ ಗುರುವರಿಲ್ಲದೆ ಅನಾಥವಾಗಿರುವಂಥ ಸಂದರ್ಭದಲ್ಲಿ ಈ ಭಾಗದ ಭಕ್ತರ ಅಳಲಿಕೆಯನ್ನು ಶ್ರೀಶೈಲ ಪೀಠದ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಕೇಳಿ ಆ ಭಕ್ತರ ಸಂಕಷ್ಟ ಪರಿಹಾರಕ್ಕಾಗಿ ತಮ್ಮ ಒಡನಾಟದಲ್ಲಿ ಬೆಳೆದಂಥ ಅವರ ಅಮೂಲ್ಯವಾದಂಥ ಮಾರ್ಗದರ್ಶನದಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬೆಳೆದಂಥ ಅಪ್ಪಟ ಪೀಠಾಭಿಮಾನಿಗಳು ಕರಿಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು. ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳಲ್ಗೆರೆ ಗ್ರಾಮದಲ್ಲಿ ಬಸಯ್ಯ ಮತ್ತು ಗಂಗಮ್ಮನವರ ಒಡಲ ಕುಡಿಯಾಗಿ ಹುಟ್ಟಿದ್ದು. ಬಡತನದಲ್ಲಿ ಹುಟ್ಟಿ ಬೆಳೆದಂಥವರು ಗುರು ಕಾರುಣ್ಯದಲ್ಲಿ ತಮ್ಮ ಬದುಕನ್ನು ಬೆಳೆಸಿಕೊಂಡು ಶ್ರೀಶೈಲ ಪೀಠದ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರ ಸೇವೆಯನ್ನು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಮಾಡಿ ಅವರ ಅಂತಃಕರಣದ ಆಶೀರ್ವಾದ ಪಡ್ಕೊಂಡು
ಬಹುಶಃ ಶ್ರೀಶೈಲ ಜಗದ್ಗುರು ಆದೇಶ ಮಾಡಿದಾಗ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬುಕ್ಕಸಾಗರ ಮಠಕ್ಕೆ ಏನು ಆಸ್ತಿ ಇದೆ, ಮಠ ಹೇಗಿದೆ, ಕಟ್ಟಡ ಹೇಗಿದೆ ಅನ್ನೋದನ್ನು ಅವರು ಕೇಳಲಿಲ್ಲ. ಶ್ರೀಶೈಲ ಜಗದ್ಗುರು ಬಳ್ಳು ಮಾಡಿ ಎಲ್ಲಿ ತೋರಿಸ್ತಾರೆ ಅಲ್ಲಿ ಹೋಗಿ ಸೇವೆ ಮಾಡುವುದೇ ನನ್ನ ಗುರಿ ಅಂತ ತಿಳ್ಕೊಂಡು ಈ ಬುಕ್ಕಸಾಗರ ಮಠದ ಅಧಿಕಾರ ಸೂತ್ರವನ್ನು ಅವರಿಗೆ ವಹಿಸಿಕೊಟ್ಟು ಆಶೀರ್ವಾದ ಮಾಡಿ ಅಂದಿನಿಂದ ಈ ಬುಕ್ಕಸಾಗರ ಕರಸಿದ್ದೇಶ್ವರ ಮಠ ಎಷ್ಟು ಬೆಳೆಸಿದ್ರಂದ್ರೆ ಆ ಬೆಳೆಸಿದಂಥ ರೀತಿ ಪಟ್ಟಂತ ಶ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ಜೀವನ ಒಂದು ತಪೋಮಯವಾದಂಥ ಜೀವನ. ಮಾತು ಬಹಳ ಕಮ್ಮಿ, ಆಡುವ ಮಾತಿಗಿಂತ ಮಾಡುವಂಥ ಕೆಲಸ ಅವರು ಹೆಚ್ಚು ರೂಢಿಸಿಕೊಂಡಿದ್ದು. ಅವರು ಅನೇಕ ಕಡೆಗಳಲ್ಲಿ ತಪೋನುಷ್ಠಾನಗಳನ್ನು ಮಾಡಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿ ಒಂದು ವಾಕ್ಸಿದ್ಧಿಯನ್ನು ಪಡ್ಕೊಂಡಿದ್ರು. ಶಕ್ತಿಯ ಆರಾಧನೆಯನ್ನು ಕೂಡ ಮಾಡಿ ಭಕ್ತರ ಸಂಕಷ್ಟಗಳ ಪರಿಹಾರಕ್ಕೆ ಒಂದು ದಾರಿಯನ್ನು ತೋರುವಂಥ ಶ್ರೀಗಳವರಾಗಿದ್ದು. ಒಳಗೊಂದು ಹೊರಗೊಂದು ಭಾವ ಅವರದಾಗಿರಲಿಲ್ಲ. ಕಂಡದ್ದನ್ನು ಕೆಂಡದಂತೆ ಹೇಳುವಂಥ ನಿಷ್ಠುರ ಸ್ವಭಾವ ಅವರದು. ಅವರ ರಕ್ತದ ನರನಾಡಿಗಳಲ್ಲಿ ವೀರಶೈವ ಧರ್ಮ ಸಂಸ್ಕೃತಿ, ಮಾನವ ಧರ್ಮದ ಹಿರಿಮೆ, ಈ ಗುರು ಪರಂಪರೆಯ ಶಾಖಾ ಮಠಗಳು ಭಕ್ತ ಸಮುದಾಯಕ್ಕೆ ಯಾವಾಗಲೂ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಡುವಂಥ ಆಧ್ಯಾತ್ಮದ ಕೇಂದ್ರಗಳಾಗಿ ಬೆಳೀಬೇಕನ್ನುವಂಥ ಅಪೇಕ್ಷೆ ಅವರಿಗಿತ್ತು. ಬಹುಶಃ ಇವತ್ತು ಈ ಬೆಟ್ಟದ ಬುಡದಲ್ಲಿರುವಂಥ ಈ ಮಠ ಇಲ್ಲಿಗೆ ಬಂದಾಗ ಏನೋ ಒಂದು ಅವರ್ಣನೀಯವಾದಂಥ ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಅನೇಕ ಋಷಿಮುನಿಗಳು, ಆಚಾರ್ಯ ವರೇಣ್ಯರು ಅನುಷ್ಠಾನಗೈದಂಥ ಪವಿತ್ರ ಸ್ಥಳ ಇದು. ಬಹುಶಃ ಇಲ್ಲಿ ಹಲವಾರು ಪೂರ್ವಜರ ಗದ್ದಿಗೆಗಳನ್ನು ನಾವು ಕಾಣ್ತೇವೆ. ಈ ಮಠದ ಪರಂಪರೆಯಲ್ಲಿ 33 ಪಟ್ಟಾಧ್ಯಕ್ಷರು ಈ ಮಠದ ಅಧಿಕಾರ ಸೂತ್ರ ಹಿಡಿದು ಸಮಾಜಕ್ಕೆ ಬೆಳಕು ತೋರಿದ್ದಾರೆ. ಆ ಎಲ್ಲ ಶ್ರೀಗಳವರಿಗೆ ಮೇಲ್ಪಂಕ್ತಿಯಾಗಿ ನಿಮ್ಮೆಲ್ಲರನ್ನು ಅಗಲಿ ಹೋದಂಥ ಲಿಂಗೈಕ್ಯ ಕರಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈ ಮಠಕ್ಕೆ ಬಹಳಷ್ಟು ತಮ್ಮನ್ನು ತಾವು ಊದು ಕಡ್ಡಿಯಂತೆ, ಕರ್ಪೂರದಂತೆ, ಬೆಳಗುವಂಥ ದೀಪದಂತೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಮಠಕ್ಕೆ ಒಂದು ಬೆಳಕನ್ನು ಈ ಭಾಗದ ಭಕ್ತರಿಗೆ ಬಹಳಷ್ಟು ನೆಮ್ಮದಿ ಶಾಂತಿಯನ್ನು ತರುವಂಥ ಕೆಲಸ ಅವರು ಮಾಡಿದರು. ನಾವು ಅವರು ಅಷ್ಟು ಬೇಗ ಅಗಲಿ ಹೋಗ್ತಾರಂತ ನಾವು ಭಾವಿಸಿದ್ದಿಲ್ಲ. ಆರೋಗ್ಯವಂತರಾಗಿಯೇ ಇದ್ರು, ಚೆನ್ನಾಗಿಯೇ ಇದ್ರು. ಆದರೆ ಪಕ್ವವಾದಂಥ ಹಣ್ಣುಗಳನ್ನು ಭಗವಂತ ಬಿಡೋದಿಲ್ಲ, ತನಗೆ ಬೇಕು ಅಂತ ಎತ್ತುವಂತಾನೆ. ಹಾಗೆ ಅವರು ಮಾಡಿದಂಥ ಸತ್ಕರ್ಮಗಳು ಪರಮಾತ್ಮನ ಸಂಪ್ರೀತಿಗೆ ಪಾತ್ರವಾಗಿ ಇವತ್ತಿಗೆ 11 ವರ್ಷಗಳ ಹಿಂದೆ ಅವರು ಅಗಲಿ ಹೋದರು. ಆದರೆ ಅವರು ತೋರಿದಂಥ ದಾರಿ, ಮಾಡಿದಂಥ ತಪಸ್ಸು, ಭಕ್ತರ ಮೇಲೆ ಇಟ್ಟಂಥ ಕಳಕಳಿ ತಮಗೆಲ್ಲ ಗೊತ್ತಿರುವಂಥದ್ದಾಗಿದೆ. ವೀರಶೈವ ಪಂಚಪೀಠಗಳಲ್ಲಿ ಅಪಾರವಾದಂಥ ಭಕ್ತಿ ಶ್ರದ್ಧೆ ಅವರಿಗೆ. ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡಿ ಭಕ್ತರಿಗೆ ಉಪದೇಶ ಮಾಡುವಾಗ 101 ಸ್ಥಳಗಳ ಹಿರಿಮೆಯನ್ನು ಭಕ್ತರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದರು. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿದಂಥ ಧರ್ಮದ ದಶವಿಧ ಸೂತ್ರಗಳನ್ನು ಭಕ್ತರಿಗೆ ಒಂದೊಂದಾಗಿ ಮನವರಿಕೆಯನ್ನು ಮಾಡಿಕೊಟ್ಟಂಥ ಜೀವ ಲಿಂಗೈಕ್ಯ ಕರಸಿದ್ದೇಶ್ವರ ಶಿವಾಚಾರ್ಯ
ಸ್ವಾಮಿಗಳು ಅವರನ್ನು ಅಗಲಿ ಈ ಭಾಗದ ಭಕ್ತರು ಅನಾಥರಾದೆವು ಅನ್ನುವಂತಹ ಭಾವನೆ ಎಷ್ಟೋ ಜನರಲ್ಲಿ ಇದೆ. ಆದರೆ ಆ ಶಕ್ತಿ ಎಲ್ಲಿಯೂ ಕೂಡ ಹೋಗಿಲ್ಲ. ಆ ಶಕ್ತಿ ಇಲ್ಲೇ ಇದೆ. ಯಾರು ಭಕ್ತಿ ಗೌರವ ಅಭಿಮಾನದಿಂದ ಶ್ರದ್ಧೆಯಿಂದ ನಡ್ಕೊಂತಾರಲ್ಲ ಅವರೆಲ್ಲರಿಗೂ ಕೂಡ ಅವರು ಶುಭವನ್ನು ಮಂಗಲವನ್ನು ಸದಾ ಕರುಣಿಸ್ತಾರನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲಿಂಗೈಕ್ಯ ಶ್ರೀಗಳವರು ಹಾಕಿಕೊಂಡು ಬಂದಂಥ ಒಂದು ಆದರ್ಶ ದಾರಿ ನಿಂತು ಅದನ್ನು ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ಕರಿಸಿದ್ದೇಶ್ವರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅದನ್ನು ಮುಂದುವರಿಸಿಕೊಂಡು ಇನ್ನಷ್ಟು ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಭಾಗದ ಭಕ್ತರು ಹಿಂದಿನ ಶ್ರೀಗಳವರ ಕಾಲದಲ್ಲಿ ಹೇಗೆ ಸಹಾಯ ಸಹಕಾರ ಸೇವೆಯನ್ನು ಮಾಡ್ತಾ ಇದ್ರಿ, ಇವತ್ತು ಅದೇ ಸೇವೆಯನ್ನು ಶ್ರೀಗಳವರ ಕಾಲದಲ್ಲಿಯೂ ಕೂಡ ತಾವೆಲ್ಲ ಮಾಡ್ತಾ ಬಂದಿದ್ದೀರಿ ಅನ್ನೋದಕ್ಕೆ ಇಲ್ಲಿ ನಡೆದಿರುವಂಥ ಅನೇಕ ಅಭಿವೃದ್ಧಿ ಕಾರ್ಯಗಳೇ ಅದಕ್ಕೆ ಸಾಕ್ಷಿಯಾಗಿವೆ. ಬಹುಶಃ ಈ ಸುಂದರ ಪರಿಸರವನ್ನು ನೋಡಿ ನಮಗೊಂದ್ಸಲ ಅನ್ನಿಸ್ತಾ ನಾವು ಈ ಒಂದು ಬುಕ್ಸಾಗರ ಕ್ಷೇತ್ರದಲ್ಲಿ ಒಂದು 5 ದಿನವಾದರೂ ಇಷ್ಟಲಿಂಗ ಮಹಾಪೂಜೆ ಮಾಡಿ ಈ ಭಾಗದ ಭಕ್ತರಿಗೆ ಒಂದು ಆಶೀರ್ವಾದ ಕೊಡಬೇಕು ಅನ್ನುವಂಥ ಭಾವನೆ ನಮಗೂ ಕೂಡ ಬರ್ತಾಯಿ. ಅಂಥ ಕಾಲ ಕೂಡಿ ಬಂದಾಗ ಖಂಡಿತವಾಗಿ ಬಂದು ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇವತ್ತಿನ ದಿನ ಶ್ರೀಗಳವರ ಪುಣ್ಯ ಸ್ಮರಣೋತ್ಸವ ಅಷ್ಟೇ ಅಲ್ಲ, ಈ ಮಠಕ್ಕೆ ಜೀವವನ್ನೇ ತೆಗೆದಂಥ ಕರಿಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಹೆಸರಿನಲ್ಲಿ ಈ ವರ್ಷದಿಂದ ಒಂದು ಭವ್ಯವಾದಂಥ ರಥವನ್ನು ನಿರ್ಮಾಣ ಮಾಡಿ ಇವತ್ತು ಸಾಯಂಕಾಲ 5 ಗಂಟೆಗೆ ಅದು ರಥೋತ್ಸವ ಪ್ರಾರಂಭಗೊಳ್ತಾ ಇದೆ. ಬಹುಶಃ ಅದು ಲಿಂಗೈಕ್ಯ ಶ್ರೀಗಳವರ ಭಾವನೆಗೆ ಪೂರಕವಾಗಿ ಇಂದಿನ ಶ್ರೀಗಳು ಮತ್ತು ಈ ಭಾಗದ ಭಕ್ತರು ರಥೋತ್ಸವ ಕಾರ್ಯ ಹಮ್ಮಿಕೊಂಡಿದ್ದು ಸ್ತುತ್ಯವಾದಂಥ ಕಾರ್ಯ ಅಂತೇಳಿ ಭಾವಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ಈ ಪವಿತ್ರ ಸಮಾರಂಭದಲ್ಲಿ ಕರಿಸಿದ್ದ ಶ್ರೀ ಪ್ರಶಸ್ತಿಯನ್ನು ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ಮಾತಾ ಮಂಜಮ್ಮ ಜೋಗ್ತೆ ಅವರು ಮತ್ತು ಸಮಾಜ ಸೇವೆಗಾಗಿ ಶ್ರೀ HP ಕಲ್ಲಂಭಟ್ರು ಹೊಸಪೇಟೆ ಈ ಉಭಯರಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಲಾ ಮತ್ತು ಸಾಹಿತ್ಯ ಪ್ರಪಂಚದ ಅಭಿಮಾನವನ್ನು ಶ್ರೀಗಳವರು ವ್ಯಕ್ತಪಡಿಸಿದ್ದು ಬಹಳ ಸಂತೋಷ ತಂದಿದೆ. ಜಗತ್ತೊಳವರ ಧ್ಯೇಯವಾಕ್ಯಿದೆ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ. ನಮ್ಮ ಪ್ರಾಚೀನವಾದಂಥ ಸಾಹಿತ್ಯ ಮತ್ತು ಸಂಸ್ಕೃತಿ ಬೆಳೆಸಿಕೊಂಡು ಬರಬೇಕು. ಅವುಗಳನ್ನು ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಆತಂಕಕಾರಿ ಸಂದರ್ಭಗಳು ಒದಗಿ ಬರಲಿಕ್ಕೆ ಸಾಧ್ಯತೆ. ಹಳೆಯದನ್ನು ಮರೆಯದೆ ಹೊಸದನ್ನು ನಿರ್ಲಕ್ಷ್ಯ ಮಾಡದೆ ಎರಡನ್ನೂ ಕೂಡ ಸಮೀಕರಿಸಿ ಮನುಷ್ಯ ಬದುಕಿ ಬಾಳಿದ್ದಾದರೆ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಹಿಂದಿನ ಜಗದ್ಗುರು ಪ್ರಸನ್ನ ರೇಣುಕ ವೀರ ಒಳ್ಳೆಯದಾಗಲಿ ಅಂತ ಹೇಳಿದವರು ಬಹಳ ಜನ. ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಧರ್ಮ ಪೀಠ ಇದ್ರೆ ಅದು ರಂಭಾಪುರಿ ಪೀಠದ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರವರು. ಬಹುಶಃ ಅಂತ ವೀರ ಗಂಗಾಧರ ಜಗದ್ಗುರವರ ಅಂತಃಕರಣದ ಆಶೀರ್ವಾದವನ್ನು ಕೂಡ ಲಿಂಗೈಕ್ಯ ಕರಿಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಡೆದಿದ್ರು. ಇವರ ಅನುಷ್ಠಾನ ತಪಗಳನ್ನು ಕಂಡು ಅವರಿಗೆ ಗಂಗಾಧರ ಜಗದ್ಗುರವರು ತಪೋರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದಂಥ ನೆನಪು ಇಂದೂ ಕೂಡ ನಮಗಿದೆ. ಬಹುಶಃ ಅವರ ನೆನಪಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿ. ವೀರಶೈವ ಧರ್ಮ ಎಲ್ಲರನ್ನೂ ಕೂಡ ಕೂಡಿಸಿಕೊಂಡು ಮುನ್ನಡೆಯುವಂಥ ಧರ್ಮ.
ಇವರು ನಮ್ಮವರವರು ಬೇರೆಯವರು ಅನ್ನುವಂಥ ಭಾವನೆ ಇಲ್ಲದೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂಥ ಧರ್ಮ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ತತ್ವ ಸಿದ್ಧಾಂತ, ಬಸವಾದಿ ಶಿವಶರಣರ ಸಾಮಾಜಿಕ ವಿಚಾರಧಾರೆಗಳು ಬದುಕಿ ಬಾಳುವಂಥ ಜನಾಂಗಕ್ಕೆ ಯಾವಾಗಲೂ ಆಶಾಕಿರಣ. ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಕೆಲಸ ಶ್ರೀಮಠದಿಂದ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥ ಹರ್ಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ, ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಏನೂ ಇಲ್ಲ. ತಾವು ಉತ್ಸವದಲ್ಲಿ ನಡೆದಿದ್ದೀರಿ, ಪ್ರಸಾದವು ಕೂಡ ಇನ್ನೂ ಸ್ವೀಕಾರ ಮಾಡಿಲ್ಲ. ನಾವು ಕೂಡ ಇಷ್ಟಲಿಂಗಾರ್ಚನೆ ಮಾಡಬೇಕು. ಒಟ್ಟಾರೆ ಶ್ರೀಗಳವರಿಗೆ ಸಹಕಾರಿಯಾಗಿ ಅನೇಕ ನಮ್ಮ ಶಾಸ್ತ್ರಿಗಳವರ ವರ್ಗ, ಪುರೋಹಿತರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿ ಕೆಲಸಗಳನ್ನು ನಿರ್ವಹಿಸಿದ್ದು ಜಗತ್ತವರಿಗೆ ಸಂತೋಷವನ್ನು ತಂದಿದೆ. ಮೇಲಾಗಿ ಪತ್ರಿಕಾ ಪ್ರತಿನಿಧಿಗಳು, ಅವರ ಸೇವೆ ಬಹಳ ದೊಡ್ಡದು. ಒಂದು ಹನಿ ಮಸಿ ಕೋಟಿ ಜನಕ್ಕೆ ವಿಷಯ. ಇಲ್ಲಿ ಬಂದವರು ಮಾತ್ರ ನೀವು ಕೇಳಿ ಸಂತೋಷ ಪಡ್ಬೋದು, ಆದರೆ ಪತ್ರಿಕೆಯವರು, ಮಾಧ್ಯಮದವರು ಒಂದು ವರದಿ ಮಾಡಿ ಕಳಿಸಿದ್ರೆ ಬಹುಶಃ ಈ ನಾಡಿನ ರಾಜ್ಯದ ಜನದ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗೆ ಒಬ್ಬೊಬ್ಬರು ಜಿಲ್ಲಾಧಿಕಾರಿಗಳನ್ನ ಕಾಣ್ತೇನೆ, ಆದರೆ ವಿಜಯನಗರ ಜಿಲ್ಲೆಯವರು ನೀವು ಪುಣ್ಯ ಮಾಡಿ ಬಹುಶಃ ಮೊಟ್ಟ ಮೊದಲಿಗೆ ವಿಜಯನಗರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದಂಥವರು MS ದಿವಾಕರ್ ಅವರು. ಬಹುಶಃ ಅವರನ್ನು ನೋಡಿದರೆ ಜನಸಾಮಾನ್ಯರ ಮಧ್ಯದಲ್ಲಿ ಇಳಿದು ಜನರ ಸಂಕಷ್ಟಗಳನ್ನು ಅರ್ಥ ಮಾಡಿ ಅವುಗಳ ಪರಿಹಾರಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ದಿನನಿತ್ಯದಲ್ಲಿ ಪೇಪರ್ನಲ್ಲಿ ನೀವು ನೋಡಿದಿರ್ಬೋದು, ಅವರವರ ಕಾರ್ಯಚಟುವಟಿಕೆಗಳು ನಿಜವಾಗಲೂ ಈ ರಾಜ್ಯಕ್ಕೆ ಒಂದು ಆದರ್ಶ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ದಿವಾಕರ್ ಅಂತ ಆದರೆ ಮಂತ್ರಿಗಳಿಗೆ ಕೆಲಸನೇ ಜಾಸ್ತಿ ಇರುವುದಿಲ್ಲ. ಬಹುಶಃ ಒಂದು ಆದರ್ಶ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಂಕಲ್ಪ ತೊಟ್ಟು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವಾ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಧಾರ್ಮಿಕ ಸಂಸ್ಕೃತಿ, ಧರ್ಮದ ಪರಂಪರೆ, ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ, ಧರ್ಮಗಳಲ್ಲಿ ಒಂದು ಸಾಮರಸ್ಯದ ಸದ್ಭಾವನೆ ಬೆಳೆಸುವಂಥ ಉದಾತ್ತ ಮನೋಭಾವನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಕಂಡು ನಮಗಂತೂ ಬಹಳ ಹರ್ಷ ಅನ್ನಿಸ್ತಾ ಇದೆ. ಅಂಥವರು ಜಿಲ್ಲಾಧಿಕಾರಿಗಳಂದ್ರೆ ಒಂದು ನಿಮಿಷ ಬಿಡು ಇರೋದಿಲ್ಲ. ಆದರೂ ಈ ಸಮಾರಂಭಕ್ಕೆ ಬಂದಾರಂದ್ರೆ ಈ ಮಠದ ಮೇಲೆ, ಈ ಭಾಗದ ಜನರ ಮೇಲೆ ಅಭಿಮಾನ ಇಟ್ಟವರು ಬಂದಿದ್ದಾರೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಕೆಲವು ಮಠಗಳ ಸಮಸ್ಯೆಗಳು ಸಣ್ಣ ಪುಟ್ಟ ಅದಾವು. ಕೆಲವು ಬಹುಶಃ ದಿವಾಕರ್ ಅವರು ಎಷ್ಟು ಸಾಧ್ಯತೆ ಆ ಸಮಸ್ಯೆಗಳನ್ನು ಪರಿಹರಿಸಿ ಆ ಮಠಗಳು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಏನು ತಮ್ಮ ಸೂಚನೆ, ಮಾರ್ಗದರ್ಶನ ಕೊಡಬೇಕದನ್ನು ಅವರಿಂದ ನಾವೆಲ್ಲ ನಿರೀಕ್ಷಣೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಹೇಳ್ತೇವೆ. ಮತ್ತು ಸರ್ಕಾರದಿಂದ ಕೆಲವು ಮಠಗಳಿಗೆ ಬರುವಂಥ ಅನುದಾನ ಬರೋದರಲ್ಲಿ ಕೆಲವು ವಿಳಂಬವಾಗಿದೆ. ಇಂಥ ಪವಿತ್ರವಾದಂಥ ಸ್ಥಾನಗಳಿಗೆ ಸರ್ಕಾರದ ವಿಶೇಷ ಅನುದಾನ ಪ್ರಾಪ್ತವಾದರೆ ಅದು ಎಲ್ಲರ ಜನರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಲಿಕ್ಕೆ ಸಹಕಾರಿ ಆಗ್ತಾ ಇದೆ. ಮಠ ಮಂದಿರಗಳು ಬೆಳೆದುಕೊಂಡು ಬರುವಂಥ ಅವಶ್ಯಕತೆ ಇದೆ. ಅವುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಮುಂದೊಂದು ದಿನ ಭಯಂಕರ ಆತಂಕ, ಭೀತಿಯನ್ನು ಎದುರಿಸಬೇಕಾದೀತು ಅನ್ನೋದನ್ನು ಹೇಳಿಕೆ ಮರೆಯುವುದಿಲ್ಲ. ಈ ಕೊನೆ ಹಂತದಲ್ಲಿ ನಾಳೆ ಗಂಗಾವತಿ ತಾಲೂಕಿನ ದಾಸನಾಳ್ ಗ್ರಾಮದಲ್ಲಿ ಜಗದೊಳಗ ಪುರಪ್ರವೇಶ, ನಾಡದ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿಯೂ ಕೂಡ ಧರ್ಮಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ
ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಸಮಾರಂಭದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂತಹ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದೇವಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ರಂಭಾಪುರಿ ಪೀಠದ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಆಶೀರ್ವಾದ, ಈ ಬುಕ್ಕಸಾಗರ ಕರಸಿದ್ದೇಶ್ವರ ಮಠದ ಮೂಲ ಕರ್ತೃವಿನ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಆಶಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಈ ಸಂದೇಶದ ಈ ಮರುಗಳಿಗೆಯಲ್ಲಿನೇ ಮಾನ್ಯ ಜಿಲ್ಲಾಧಿಕಾರಿ ದಿವಾಕರ್ ಅವರು ವಂದನಾರ್ಪಣೆಯ ಒಂದು ಕೃತಜ್ಞತಾ ನುಡಿಯನ್ನು ತಮ್ಮದೇ ಆದಂಥ ಒಂದು ಧ್ವನಿಯಲ್ಲಿ ತಮಗೆ ಮನವರಿಕೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಆನಂತರ ಅವರಿಗೆ ಆಶೀರ್ವಾದ, ಯಾರು ಗಲಾಟೆ ಮಾಡಬೇಕು.